ನಾನು 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಮಾನ್ಯ ನರೇಂದ್ರ ಮೋದಿ ಅವರು ಕೂಡ 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅದಕ್ಕಿಂತ ಮೊದಲು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. ನರೇಂದ್ರ ಮೋದಿ ಅವರು 2014ರಲ್ಲಿ ಏನು ಭರವಸೆಗಳನ್ನು ಕೊಟ್ಟರು, ಎಷ್ಟನ್ನ ಈಡೇರಿಸಿದ್ದಾರೆ, ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಒಮ್ಮೆ ಜ್ಞಾಪಿಸ್ಕೊಳ್ಳಿ, ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಆಯೇಗ ಬರ್ತಾ ಒಳ್ಳೆ ದಿನ ಬಂತೇನ್ರಿ ಬರಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತುಗಳು ಇದು. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತುಗಳು, ಒಳ್ಳೆಯ ದಿನಗಳು ಬರ್ತವೆ ಈ ದೇಶಕ್ಕೆ. ನಾನು ಪ್ರಧಾನಮಂತ್ರಿ ಆದ ತಕ್ಷಣ, ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಒಳ್ಳೆಯ ದಿನಗಳು ಬರ್ತವೆ. ಇಲ್ಲಿವರೆಗೆ ಒಳ್ಳೆಯ ದಿನ ಬರಲಿಲ್ಲ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಆ ಕಪ್ಪು ಹಣ ತಂದು ಭಾರತ ದೇಶಕ್ಕೆ ಪ್ರತಿ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು. 15 ಲಕ್ಷ ಇವತ್ತಿನವರೆಗೆ 15 ಪೈಸೆನೂ ಬರಲಿಲ್ಲ. ಬಂತ ನಿಮ್ಗೆ? ನೀವೆಲ್ಲ ಸುಮ್ಮನೆ ಇರೋದು ನೋಡಿದ್ರೆ ನಿಮ್ಗೆಲ್ಲ ಬಂದಿರಬೇಕು. 15 ಲಕ್ಷ ಬಂದಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು, ಕಪ್ಪು ಹಣನೂ ತರಲಿಲ್ಲ, 15 ಪೈಸೆನೂ ಕೊಡ್ಲಿಲ್ಲ. ಆಮೇಲೆ ನಿರುದ್ಯೋಗದ ಸಮಸ್ಯೆ ಈ ದೇಶದಲ್ಲಿ ತಾಂಡ ಆಡ್ತಾ ಇದೆ. ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ, 2 ಕೋಟಿ ಉದ್ಯೋಗಗಳನ್ನು ಯುವಕರಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಇದು ಭರವಸೆ. ಇವತ್ತು ಎಷ್ಟು ವರ್ಷ ಆಯ್ತು ಅವರು ಅಧಿಕಾರಕ್ಕೆ ಬಂದು? 12 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. 12 ವರ್ಷದಲ್ಲಿ ಎಷ್ಟು 24 ಕೋಟಿ ಹುದ್ದೆಗಳನ್ನು ಕೊಡಬೇಕಾಗಿತ್ತು ಯುವಕರಿಗೆ. ಕೊಡ್ಲಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ, ಮಾಡಿದ್ರ? ಮಾಡಲಿಲ್ಲ. ರೂಪಾಯಿ ಮೌಲ್ಯವನ್ನ ಹೆಚ್ಚಿಸ್ತೇನೆ. ಅವತ್ತಿನ ಡಾಲರ್ ಒಂದು ಎಷ್ಟಪ್ಪ ಬೆಲೆ ಆಯ್ತಿತ್ತು ಅಂತಂದ್ರೆ 58 ರೂಪಾಯಿ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ 58 ರೂಪಾಯಿ. ಇವತ್ತು 94 ರೂಪಾಯಿ. ಎಷ್ಟು ರಾಯರೆಡ್ಡಿ? 95 ರೂಪಾಯಿ. ನರೇಂದ್ರ ಮೋದಿ ಅವರು ಬೆಲೆ ಏರಿಕೆ ಕೂತ್ಗಳಪ್ಪ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು. 71 ರೂಪಾಯಿ ಇತ್ತು. ಇವತ್ತು 102 ರೂಪಾಯಿ. ಇವತ್ತು ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇವತ್ತು ಸಿಕ್ಕದೇ ಇರ್ಲಿಕ್ಕೆ ಕಾರಣ ಯಾರು? ನೆಪ ಏನ್ ಹೇಳ್ತಾರೆ ಅಂದ್ರೆ, ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೀತಾ ಇರೋದ್ರಿಂದ ಗ್ಯಾಸ್ ಸಿಲಿಂಡರ್ಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಎಲ್ಲಿಂದಾದ್ರೂ ತಗೊಬರ್ಬೇಕಾಗಿತ್ತು. ಯುದ್ಧ ನಡೆದ್ರೆ ಯುದ್ಧ ನಡೀತದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಡೀತದೆ. ಆ ಯುದ್ಧ ನಡೆದ್ರೆ ಭಾರತ ದೇಶದ ಜನರು ಕಷ್ಟ ಅನುಭವಿಸ್ಬೇಕಾ? ಇದನ್ನ ತಂದು ಕೊಡ್ಬೇಕಾಗಿರೋರು ಅಮೆರಿಕಾದವರಲ್ಲ, ಭಾರತ ದೇಶದವರಲ್ಲ, ನರೇಂದ್ರ ಮೋದಿ ಅವರಲ್ವಾ?
ಈ ಜವಾಬ್ದಾರಿ ನರೇಂದ್ರ ಮೋದಿ ಅವರದಲ್ಲ. ಇವತ್ತು ಬೆಲೆ ಏರಿಕೆ ಗಗನ ಮುಟ್ಟಿದೆ. ಈ ಬೆಲೆ ಏರಿಕೆಗೆ ಕಾರಣ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.